ಮಾರ್ಕೆಟ್ ಅಲ್ಲಿ ಈರುಳ್ಳಿಗೆ ಈಗ ಭರ್ಜರಿ ಬೇಡಿಕೆ. ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್. ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಕಳ್ಳರ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ಈರುಳ್ಳಿಗೆ ಜಮೀನಿಗೆ ನುಗ್ಗಿ ಖದೀಮರು ಈರುಳ್ಳಿಯನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವುಂಡಿಯಲ್ಲಿ ಈರುಳ್ಳಿನೂ ಬಿಡುವಲ್ರು. 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕದ್ದಿದ್ದಾರೆ ಕಳ್ಳರು. ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ರೈತರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ರಾತ್ರೋರಾತ್ರಿ ಜಮೀನಲ್ಲಿನ ಈರುಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈರುಳ್ಳಿ ಹಾಗೂ ಮೆಣಸಿನಕಾಯಿ ಕಳ್ಳತನ ಆಗಿರೋದು. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ ಈಗ ಸದ್ಯಕ್ಕೆ 5,000 ರಿಂದ 7,000 ರೂಪಾಯಿ ಇದೆ. ಪಾಪ ರೈತರು ಕಷ್ಟಪಟ್ಟು, ಅದು ಅಪರೂಪಕ್ರಿ ಈರುಳ್ಳಿಗೆ ಬೆಲೆ ಬಂದಿರೋದು. ಪ್ರತಿ ವರ್ಷ ಈರುಳ್ಳಿ ಕಣ್ಣೀರೆ. ಈ ಸಾರಿ ಏನೋ ಮಳೆ ಹೆಚ್ಚಾಯ್ತು, ಅಲ್ಪ ಸ್ವಲ್ಪ ಉಳಿದಿರುವಂತ ಬೆಳೆಗೆ ಭರ್ಜರಿ ಬೆಲೆ ಬಂದಿದೆ. ಆದ್ರೆ ಅಂತದಕ್ಕೂ ಈ ಕಳ್ಳರು ಈ ರೀತಿ ಕನ್ನ ಹಾಕ್ತಿದ್ದಾರೆ. ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾಳ ಕಳ್ತನ ಆಕತಿ ಬಿಡ ಸರ್. ಈಗ ನಮ್ಮ ಪಾಡಿ ನಾವು ಆ ಕಡೆ ಈ ಕಡೆ ದುಡ್ಯಕ್ಕೆ ಹೋಗ್ಬೇಕ್ರಿ. ಇವೆಲ್ಲ ಹೊಲದಾಗನ ಹಂಗ ಮಾಡಾಕತ್ತಿ ಬಿಟ್ರಿ ಸರ್. ಇದು ಏನು ನಾವು ಏನು ತಿಳಿಲಾರ್ದಾಗ ಆಗ್ಬಿಟ್ಟೈತೆ ಸರ್. ಅದು ಮೆಣಸಿನ ಹಣ್ಣು ರೇಟ್ 30, 40, 50 ಮಟ್ಟ ಮಾರೀವಿ ಸರ್ ಅವಾಗ. ಈಗ ಅವು ಒಂದೊಂದಂದ್ರೆ ಒಂದು ರಾತ್ರಿ ಬಂದಂದ್ರೆ 1 ಕ್ವಿಂಟಲ್ವರೆಗೆ ಒಯ್ತಾರೆ ಸರ್ ಅವರು. ಮತ್ತು ಈಗ ಹಂಗಾದ್ರೆ ರೈತರು ನಾವು ಹೆಂಗೆ ಬದುಕ್ಬೇಕು ಸರ್? ಅದು ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಜಮೀನಿನಲ್ಲಿ ಬೆಳೆದಂಥ ಏನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ಏನು ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಏನು ಕೆಲವು ಮದುವೆ ಕಾರ್ಯ ಇರೋದರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಏನು ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲಿಗೆ 8,000 ರಿಂದ 1,000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7,000 ರಿಂದ 8,000 ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಏನಿದೆ, ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂತ ಈರುಳ್ಳಿಯನ್ನು ಕೂಡ ಏನು ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಏನು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು. ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ, ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ. ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದ್ರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂಥ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಮಾರ್ಕೆಟ್ ಅಲ್ಲಿ ಈರುಳ್ಳಿಗೆ ಈಗ ಭರ್ಜರಿ ಬೇಡಿಕೆ. ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್. ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಕಳ್ಳರ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ಈರುಳ್ಳಿಗೆ ಜಮೀನಿಗೆ ನುಗ್ಗಿ ಖದೀಮರು ಈರುಳ್ಳಿಯನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವುಂಡಿಯಲ್ಲಿ ಈರುಳ್ಳಿನೂ ಬಿಡುವಲ್ರು. 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕದ್ದಿದ್ದಾರೆ ಕಳ್ಳರು. ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ರೈತರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ರಾತ್ರೋರಾತ್ರಿ ಜಮೀನಲ್ಲಿನ ಈರುಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈರುಳ್ಳಿ ಹಾಗೂ ಮೆಣಸಿನಕಾಯಿ ಕಳ್ಳತನ ಆಗಿರೋದು. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ ಈಗ ಸದ್ಯಕ್ಕೆ 5,000 ರಿಂದ 7,000 ರೂಪಾಯಿ ಇದೆ. ಪಾಪ ರೈತರು ಕಷ್ಟಪಟ್ಟು, ಅದು ಅಪರೂಪಕ್ರಿ ಈರುಳ್ಳಿಗೆ ಬೆಲೆ ಬಂದಿರೋದು. ಪ್ರತಿ ವರ್ಷ ಈರುಳ್ಳಿ ಕಣ್ಣೀರೆ. ಈ ಸಾರಿ ಏನೋ ಮಳೆ ಹೆಚ್ಚಾಯ್ತು, ಅಲ್ಪ ಸ್ವಲ್ಪ ಉಳಿದಿರುವಂತ ಬೆಳೆಗೆ ಭರ್ಜರಿ ಬೆಲೆ ಬಂದಿದೆ. ಆದ್ರೆ ಅಂತದಕ್ಕೂ ಈ ಕಳ್ಳರು ಈ ರೀತಿ ಕನ್ನ ಹಾಕ್ತಿದ್ದಾರೆ. ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾಳ ಕಳ್ತನ ಆಕತಿ ಬಿಡ ಸರ್. ಈಗ ನಮ್ಮ ಪಾಡಿ ನಾವು ಆ ಕಡೆ ಈ ಕಡೆ ದುಡ್ಯಕ್ಕೆ ಹೋಗ್ಬೇಕ್ರಿ. ಇವೆಲ್ಲ ಹೊಲದಾಗನ ಹಂಗ ಮಾಡಾಕತ್ತಿ ಬಿಟ್ರಿ ಸರ್. ಇದು ಏನು ನಾವು ಏನು ತಿಳಿಲಾರ್ದಾಗ ಆಗ್ಬಿಟ್ಟೈತೆ ಸರ್. ಅದು
ರೀ ಮೆಣಸಿನ ಹಣ್ಣು ರೇಟ್ 30, 40, 50 ಮಟ್ಟ ಮಾರೀವಿ ಸರ್ ಅವಾಗ. ಈಗ ಅವು ಒಂದೊಂದಂದ್ರೆ ಒಂದು ರಾತ್ರಿ ಬಂದಂದ್ರೆ ಒಂದು ಕ್ವಿಂಟಲ್ವರೆಗೆ ಒಯ್ತಾರೆ ಸರ್ ಅವರು. ಮತ್ತು ಈಗ ಹಂಗಾದ್ರೆ ರೈತರು ನಾವು ಹೆಂಗೆ ಬದುಕ್ಬೇಕು ಸರ್ ಅದು? ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಇವಾಗ ಕಳ್ಳರ ಪಾಲಾಗ್ತಾ ಇದ್ದಾವೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಮೇವುಂಡಿ ಗ್ರಾಮ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ನಾವಿವಾಗ ರೈತರ ಜಮೀನಿನಲ್ಲಿದ್ದೇವೆ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಜಮೀನಿನಲ್ಲಿ ಬೆಳೆದಂಥ ಏನು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 1 ಎಕರೆ ಏನು ರೈತರು ಈ ಒಂದು ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಏನು ಕೆಲವು ಮದುವೆ ಕಾರ್ಯ ಇರೋದರಿಂದ ಅವರು ಜಮೀನಿಗೆ ಬಂದಿರಲಿಲ್ಲ. ಹೀಗಾಗಿ ಏನು ಸ್ವಲ್ಪ ಈರುಳ್ಳಿ ಮಾತ್ರ ಕಿತ್ತು ಕಟಾವು ಮಾಡಿದ್ರು. ಆದರೆ ಉಳಿದ ಈರುಳ್ಳಿ ಕೂಡ ಜಮೀನಿನಲ್ಲಿತ್ತು. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಇವಾಗ ಭರ್ಜರಿ ಅಂದರೆ 1 ಕ್ವಿಂಟಲಿಗೆ 8ರಿಂದ 1000 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದ್ದು, ಈ ಆಕಾರದ ಈರುಳ್ಳಿಯನ್ನು ಇಲ್ಲಿಯ ರೈತರು ಬೆಳೆದಿದ್ರು. ಈ ರೀತಿ ಆಕಾರದ ಈರುಳ್ಳಿಯನ್ನು ಇದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ 7ರಿಂದ 8 ಸಾವಿರ ರೂಪಾಯಿಗೆ 1 ಕ್ವಿಂಟಲ್ ಮಾರಾಟವಾಗುತ್ತೆ. ಇಂಥ ಈರುಳ್ಳಿ ಜಮೀನಿನಲ್ಲಿದ್ದಂಥ ಈರುಳ್ಳಿಯನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಏನಿದೆ, ಮೆಣಸಿನಕಾಯಿ ಕೂಡ ಇವಾಗ ಕಟಾವಿಗೆ ಬಂದಿತ್ತು. ಅಂಥ ಈರುಳ್ಳಿಯನ್ನು ಕೂಡ ಏನು ಇಲ್ಲಿಯ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಏನು ರೈತರು ರಾತ್ರಿ ಹಗಲಿ ಕೂಡ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೃದ್ಧವಾಗಿ ಬೆಳೆದಂಥ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕಳ್ಳತನ ಕಾಟ ಹೆಚ್ಚಾಗಿದೆ. ಹೀಗಾಗಿ ಪೊಲೀಸರಿಗೂ ಕೂಡ ದೂರು ಸಲ್ಲಿಸಿದ್ರು, ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸಾಲ ಸೋಲ ಮಾಡಿ ನಾವು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ವಿ, ಇವಾಗ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಆದರೆ ಇಂಥ ಸಮಯದಲ್ಲೇ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ರಾತ್ರಿ ಹಗಲು ಕೂಡ ತಮ್ಮ ಜಮೀನಿನಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ರೈತರ ಬೆಳೆಗಳೇನು ಕಳ್ಳತನ ಆಗಿದ್ದಾವೆ, ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ. ಯಾಕಂತಂದರೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ. ಆದರೆ ಇವಾಗ ಅವರ ಬೆಳೆ ಕಳ್ಳತನ ಆಗ್ತಾ ಇರೋದ್ರಿಂದ ಸಾಕಷ್ಟು ಲಾಭದ ನಿರೀಕ್ಷೆಯಲ್ಲಿರುವಂಥ ಸಮಯದಲ್ಲೇ ರಾತ್ರೋರಾತ್ರಿ ಬಂದು ಕಳ್ಳರು ಜಮೀನುಗಳಿಗೆ ಲಗ್ಗೆ ಇಟ್ಟು ಕಳ್ಳತನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಮಾರ್ಕೆಟ್ ಅಲ್ಲಿ ಈರುಳ್ಳಿಗೆ ಈಗ ಭರ್ಜರಿ ಬೇಡಿಕೆ, ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್. ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಕಳ್ಳರ ಕಾಟವು ಕೂಡ ಹೆಚ್ಚಾಗ್ತಾ ಇದೆ. ಈರುಳ್ಳಿಗೆ ಜಮೀನಿಗೆ ನುಗ್ಗಿ ಖದೀಮರು ಈರುಳ್ಳಿಯನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವುಂಡಿಯಲ್ಲಿ ಈರುಳ್ಳಿನೂ ಬಿಡುವಲ್ರು. 80,000ಕ್ಕೂ ಹೆಚ್ಚು ಮೌಲ್ಯದ ಈರುಳ್ಳಿ ಕದ್ದಿದ್ದಾರೆ ಕಳ್ಳರು. ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ರೈತರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ರಾತ್ರೋರಾತ್ರಿ ಜಮೀನಲ್ಲಿನ ಈರುಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈರುಳ್ಳಿ ಹಾಗೂ ಮೆಣಸಿನಕಾಯಿ ಕಳ್ಳತನ ಆಗಿರೋದು. ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ ಈಗ ಸದ್ಯಕ್ಕೆ 5ರಿಂದ 7,000 ರೂಪಾಯಿ ಇದೆ. ಪಾಪ ರೈತರು ಕಷ್ಟಪಟ್ಟು, ಅದು ಅಪರೂಪಕ್ರಿ ಈರುಳ್ಳಿಗೆ ಬೆಲೆ ಬಂದಿರೋದು. ಪ್ರತಿ ವರ್ಷ ಈರುಳ್ಳಿ ಕಣ್ಣೀರೆ. ಈ ಸಾರಿ ಏನೋ ಮಳೆ ಹೆಚ್ಚಾಯ್ತು, ಅಲ್ಪ ಸ್ವಲ್ಪ ಉಳಿದಿರುವಂತ ಬೆಳೆಗೆ ಭರ್ಜರಿ ಬೆಲೆ ಬಂದಿದೆ. ಆದ್ರೆ ಅಂತದಕ್ಕೂ ಈ ಕಳ್ಳರು ಈ ರೀತಿ ಕನ್ನ ಹಾಕ್ತಿದ್ದಾರೆ. ಮೆಣಸಿನಕಾಯಿ ಉಳ್ಳಾಗಡ್ಡಿ ಭಾಳ ಕಳ್ತನ ಆಕತ್ತಿ ಬಿಡೋ ಸರ್. ಈಗ ನಮ್ಮ ಪಾಡಿ ನಾವು ಆ ಕಡೆ ಈ ಕಡೆ ದುಡ್ಯಕ್ಕೆ ಹೋಗ್ಬೇಕ್ರಿ. ಇವೆಲ್ಲ ಹೊಲದಾಗನ ಹಂಗ ಮಾಡಾಕತ್ತಿ ಬಿಟ್ರಿ ಸರ್. ಇದು ಏನು ನಾವು ಏನು ತಿಳಿಲಾರ್ದಾಗ ಆಗ್ಬಿಟ್ಟೈತೆ ಸರ್ ಅದು.